ರಾಜ್ಯದ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಕಾಡ್ತಿದೆ ಅಂತ ಗೊತ್ತಾಗ್ತಾ ಇದೆ. 108 ಆಂಬ್ಯುಲೆನ್ಸ್ಗಳಿಗೆ ತುರ್ತು ಚಿಕಿತ್ಸೆಯ ಅಗತ್ಯ ಇದೆ. ಇಡೀ ಸೇವೆ ಹದಗೆಟ್ಟು ಹೋಗಿದೆ, ವ್ಯವಸ್ಥೆ ಹಾಳಾಗಿದೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆಯ 108 ಆಂಬ್ಯುಲೆನ್ಸ್ ಸೇವೆ ಏನಿದೆ ಅದಕ್ಕೆ ಈಗ ಚಿಕಿತ್ಸೆಯ ಅಗತ್ಯ ಇದೆ. ಸರ್ಕಾರದ ವಶಕ್ಕೆ ಬಂದ ಮೇಲೆ ವ್ಯವಸ್ಥೆ ಇನ್ನಷ್ಟು ಹದಗೆಟ್ಟು ಹೋಗಿದೆ. ಸರ್ಕಾರದ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ. ಜನ ಅನಿವಾರ್ಯವಾಗಿ ಖಾಸಗಿ ಆಂಬ್ಯುಲೆನ್ಸ್ನ ಮೊರೆ ಹೋಗ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿದೆ, ತುಕ್ಕು ಹಿಡಿದಿದೆ, ಮೇಂಟೆನೆನ್ಸ್ ಇಲ್ಲ. ಇರೋ ಆಂಬ್ಯುಲೆನ್ಸ್ಗಳಿಗೆ ಡ್ರೈವರ್ ಇಲ್ಲ. ಇದು ಕರ್ನಾಟಕದ ಆರೋಗ್ಯ ಸೇವೆಯ ಪರಿಸ್ಥಿತಿ. ನೋಡ್ತಾ ಇದ್ದೀರಿ ಒಂದೊಂದು ಆಂಬ್ಯುಲೆನ್ಸ್ಗಳ ಕತೆ ಏನಾಗಿದೆ. ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಇದು ಆಂಬ್ಯುಲೆನ್ಸ್ಗೆ ಮಾತ್ರ ತುಕ್ಕು ಹಿಡಿದಿರೋದಲ್ಲ, ಇಡೀ ವ್ಯವಸ್ಥೆಗೆ ತುಕ್ಕು ಹಿಡಿದಿರುವಂತ ಮುನ್ಸೂಚನೆ ಅಥವಾ ಸೂಚನೆ. ಬೆಂಗಳೂರು, ಉಡುಪಿ, ಕೊಪ್ಪಳ 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಲ್ಲ ಕಡೆ ಅದೇ ರಾಗ, ಅದೇ ಹಾಡು. ಅದಕ್ಕೆ ಹೇಳಿದೆ ನಾನು, ವ್ಯವಸ್ಥೆಗೆ ತುಕ್ಕು ಹಿಡಿದಿದೆ, ಆಂಬ್ಯುಲೆನ್ಸ್ಗೆ ಮಾತ್ರ ಅಲ್ಲ. ಕೆಟ್ಟು ನಿಂತಿರೋದು ಆಂಬ್ಯುಲೆನ್ಸ್ ಮಾತ್ರ ಅಲ್ಲ, ಕೆಟ್ಟು ನಿಂತಿರೋದು ರಾಜ್ಯದ ಆರೋಗ್ಯ ಇಲಾಖೆಯೂ ಕೂಡ.